ಮೂರು ಸಲ ಬೇಡ ಅಂದ್ರೆ ಬಂದು ಮಾಡ್ತೀನಿ. दीपलक्ष्मी देवता पूजा पूर्वक महागणपति देवता आराधना पूजा पूर्वक गंगा कलश कुंभ कलश पूजा सहित ಯಾರು ತೋರ್ಸ ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಹಕ್ಕರೆ ಹುಡುಗಿ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಇಂದು ಭಕ್ತರ ಮನೆಯ ಗೃಹ ಪ್ರವೇಶವನ್ನು ಕೂಡ ಮುಗಿಸ್ಕೊಂಡು ಅದೇ ದಿನದಲ್ಲಿ ಕೂಡ ಒಂದು ಗ್ರಾಮದಲ್ಲಿ, ಹನಗೋಡು ಎಂಬ ಗ್ರಾಮದಲ್ಲಿ ಗುಡ್ಡಪ್ಪನ ಆಯ್ಕೆ ಹಾಗೂ ದಂಡಿನ ಮಾರಮ್ಮ ದೇವರ ಒಂದು ಪ್ರತಿಷ್ಠಾಪನೆಯೂ ಕೂಡ ಇರುತ್ತೆ. ಆ ಒಂದು ಜಾಗಕ್ಕೆ ನಮ್ಮ ಭಗವಂತ ಆಗಮಿಸಿರ್ತಾರೆ. ಸೊ ಅಲ್ಲಿ ತುಂಬ ಅಂದರೆ ಬಸವಪ್ಪನವರು ಹೋಗೋದು ತಡವಾಗಿರುತ್ತೆ, 2 ಗಂಟೆಗೆ ಹೋಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಸೊ ಅದು ಒಂದು ಹುಲ್ಕಡ್ಡಿನೂ ಕೂಡ ಒಂದು ಜಗ್ಬೇಕಾದ್ರೇ ಒಂದು ಭಗವಂತನ ನಿರ್ಣಯ ಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಂದು ದೇವಸ್ಥಾನದಕ್ಕೆ ಒಂದು ಉದ್ಘಾಟನೆ ಆಗಿರ್ಬೋದು, ಒಂದು ಪ್ರತಿಷ್ಠಾಪನೆ ಆಗಿರ್ಬೋದು, ಒಂದು ಟೈಮು ಗಳಿಗೆ ಅಂತ ಇರುತ್ತೆ. ಅದು ಭಗವಂತನೇ ನಿರ್ಣಯನೂ ಕೂಡ ಮಾಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ತಡವಾಗಿ ಹೋದಂಥ ಸಂದರ್ಭದಲ್ಲಿ ಸೊ ಒಂದೊಂದು ಕತ್ಲೆ ಆಗ್ಬಿಟ್ಟಿರುತ್ತೆ. ಅಲ್ಲಿ ಗುಡ್ಡಪ್ಪನ ಆಯ್ಕೆನೂ ಮಾಡ್ತಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ವಿಡಿಯೋ ಎಷ್ಟೇ ಮಾಡಿದ್ರು ಕೂಡ ಅದು ಕ್ಲಾರಿಟಿ ಆಗಿರಲಿಲ್ಲ. ಯಾಕೆಂದರೆ ಲೈಟ್ ಅರೇಂಜ್ಮೆಂಟ್ ಆಗಲಿ ಯಾವುದೇ ಆಗಲಿ ಇರಲಿಲ್ಲ. ಯಾಕೆಂದರೆ ಅವರು ಮಧ್ಯದಲ್ಲೇ ಇಟ್ಕೊಂಡಿದ್ರು. ಸೊ ಹಾಗಾಗಿ ಈ ಥರ ನೈಟ್ ಅಂದಿದ್ರೆ ಕೂಡ ಅವರು ಅರೇಂಜ್ಮೆಂಟ್ ಮಾಡ್ಕೊತಿದ್ರು ಏನೋ. ಸೊ ಹಾಗಾಗಿ ಈ ಒಂದು ವಿಡಿಯೋದನ್ನು ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿ ಇರೋದನ್ನು ಎಡಿಟ್ ಮಾಡಿ ನಿಮಗೆ ನಾನು ಅಪ್ಲೋಡ್ನ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲಿ ದಂಡಿನ ಮಾರಮ್ಮ ದೇವರಿಗೆ ಯಾವ ರೀತಿ ಗುಡ್ಡಪ್ಪನ ಆಯ್ಕೆ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಬರೋಣ. ಸೊ ಇಲ್ಲಿ ಒಂದು ಏನು ವಿಚಿತ್ರ ಅಂತ ಹೇಳಿದ್ರೆ, ಸೊ ಒಂದು ಪದ ಕಟ್ಟಿ ಹಾಡ್ತಾರಲ್ಲ, ಅದನ್ನು ಕೇಳ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಥರ ಸಂಪ್ರದಾಯಗಳು ನಮ್ಮ ಹಳ್ಳಿಗಳಲ್ಲೇ ಇರೋದು. ಸೊ ಈಗಲೂ ಕೂಡ ಇದೆಯಾ, ನಾವು ಕೇಳಿದ್ವಿ ಈ ಥರ ಇದೆ ಅಂತ ಒಂದು ಬುಕ್ಕಲ್ಲಾಗಿರ್ಬೋದು ಅಥವಾ ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಈ ಥರನೇ ಇತ್ತು ಅಂತ ನಾವು ಪಾಠಗಳಲ್ಲಿ ಓದಿ ಕೇಳ್ಕೊಂಡಿದ್ವಿ. ನಾನು ನೋಡಿದ್ದಿದೆ ಫಸ್ಟ್ ಟೈಮು. ಬನ್ನಿ ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಯಾವ ರೀತಿ ಗುಡ್ಡಪ್ಪನ ಆಯ್ಕೆ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅವ್ರನ್ನ ನೀವೇ ನೋಡ್ಕೋಬೇಕು. ಆಸ್ಗಳಿತಾರೆ ಅಂದ್ರೆ ನಾನು ಬರ್ತೀವಿ. ನನ್ನ ಅಕ್ಕ ಇಷ್ಟ ಅಂದರೆ ಕುಣಿತ ಸುಮ್ಕಿರೇಗ
ಸರ್ವರ್ಗೂ ಒಳ್ಳೇದ್ ಮಾಡ್ಕೊಂಡು ಹೋಗವ. ಗ್ರಾಮದಲ್ಲಿ ಎಲ್ಲರೂ ಒಳ್ಳೆ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ನೀವು ಟೈಮ್ ಆಗೋಯ್ತು. ಬಾಗ್ಲಲ್ಲಿ ಕೊಟ್ಟಿಟ್ಟು ಬರ್ಬೇಕು. ಸರಿ. ಇನ್ನು ಮುಂದೆ ನಮ್ಗೆ ನೆಲೆಯಾಗಿ ನಮ್ಮ ಗ್ರಾಮ ಕಾಪಾಡ್ಕೊಂಡು ಎಲ್ಲ ಬೆಳೆಸ್ಕೊಂಡು ಹೋಗ್ಬೇಕು. ಹಿಂಗೆ ಇನ್ನು ತಿರ್ಗಿಂಗೆಲ್ಲ ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ನಾವು ಮಾಡ್ಕೊಳಕ್ಕೆ ಆಯ್ಕಿಲ್ಲ. ನಮ್ಗೆ 2 ವರ್ಷದಿಂದ ನಂಬಿಕೆ ಇತ್ತು, ಆದ್ರೆ ನಾವು ಕೆಲವರಿಂದ ನಾವು ಸರಿ ಸರಿ ನಡೀರಿ. ಬರೀಪ್ಪ ಮುಂದ್ಗಡೆ ಕೊಡ್ರ. ಆಹಾ, ನೋಡಿ ನೋಡಿ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಕಳಸ ಎಷ್ಟು ಚೆನ್ನಾಗಿ ಸೊಗಸಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರು ಸೂಪರು. ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಗುಡ್ಡಪ್ಪನನ್ನು ಕೂಡ ಆಯ್ಕೆ ಮಾಡಿರ್ತಾರೆ ದಂಡಿನ ಮಾರಮ್ಮನವರಿಗೆ. ಸೊ ಅದೇ ರೀತಿ ಕಳಸ ಕರಗವನ್ನು ಹೊತ್ಕೊಂಡು ಮೆರವಣಿಗೆ ಬರ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಕುಡುಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವ ದೇವ್ರಿದು ಏನು ಮಾಡಿಬಿಡುತ್ತೆ, ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಹಂಕಾರದಿಂದ ಮಾತಾಡ್ತಿರ್ತಾನೆ. ಬಟ್ ಬಸವಪ್ಪನವರು ಕೂಡ ತುಂಬ ತಾಳ್ಮೆಯಿಂದನೇ ಇರ್ತಾರೆ, ಏಕೆಂದರೆ ದೇವಸ್ಥಾನಕ್ಕೆ ಒಂದು ಕರಗವನ್ನು ತಲುಪಿಸೋದು ಬೇಕಾಗಿರುತ್ತೆ ಅಲ್ವಾ? ಸೊ ಭಗವಂತನ ತಾಳ್ಮೆಯನ್ನೇ ಪರೀಕ್ಷೆ ಮಾಡ್ತಾನೆ. ಬಟ್ ಭಗವಂತ ತಾಳ್ಮೆಯನ್ನು ಕೂಡ ಸಹಿಸ್ಕೊತಾನೆ. ಬಟ್ ನಾವೇ ಆದರೂ ಅಷ್ಟೇ ಅಲ್ವಾ, ಎಲ್ಲಿ ತನಕ ಅವಮಾನ ಆಗುತ್ತೋ ಸಹಿಸ್ಕೊತೀವಿ. ನಮ್ಮನ್ನು ಮೀರಿ ಅವರನ್ನು ಮೀರಿ ಮಾತಾಡಿದಾಗ, ಅದು ನಮ್ಮನ್ನು ಮೀರಿ ಹೋದಾಗ ಏನಾಗುತ್ತೆ ಅನ್ನೋದನ್ನು ಕೂಡ ಭಗವಂತ ತೋರಿಸಿದರೆ. ಅವನಿಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಬಿಡ್ತಾನ? ಅವನ ಧಕ್ಕೆಗೆ ಅವಮಾನ ಮಾಡಿದ್ರೆ ಅವನು ಸುಮ್ಮನೆ ಬಿಡ್ತಾನ? ಬನ್ನಿ, ಆ ಒಂದು ಕುಡುಕನಿಗೆ ಯಾವ ರೀತಿ ದಳಿಸಿದ್ರೆ ಊಟಕ್ಕೆ ಕುಂತಿರ್ತಾರಂತೆ ಇವರು. ಆ ಊಟಕ್ಕೆ ಕುಂತಿರ್ಬೇಕಾದ್ರೆ ಅಲ್ಲಿ ಹೋಗಿ ಅಟ್ಟಾಡ್ಸ್ಕೊಂಡು ಬರ್ತಾರಂತೆ. ಯಾವ ರೀತಿ ತಪ್ಪಾಯಿತು ಅಂತ ಪಾದವನ್ನು ಹಿಡಿತಾರೆ ಅಂತ ನೋಡ್ಕೊಂಡು ಬರೋಣ. ಮೂರು ಸಲ ಬೇಡ ಅಂದ್ರೆ ಬಂದ್ಬಿಡ್ತಾನೆ. ಅವನು ಇದು ಮಾಡ್ತಾನೆ. ಮಾಡ್ಬಿಟ್ಟು ಏನ್ ತಪ್ಪು ನಿಮ್ಗೆ? ಉಳಿದಂತ ಮಾಡೋದು ಗಾಡಿ ಗಾಡಿ ಯಾರ್ದು? ಗಾಡಿ ಎತ್ಕಡೆ, ಗಾಡಿ ಎತ್ಕಡೆ. ಹೇಳ್ತಾರೆ ಅವ್ರೆ ಮುಡ್ಸ್ಕೊಬಿಡ ಅಂತ. ಮುಡ್ಸ್ಕೊಬಿಟ್ಟ ಹೊಡಿ 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 ಹೊಡಿಲಿ, ಸುಮ್ಮನೆ ಹೊಡಿಲಿ.
ದಂಡಿನ ಮಾರಮ್ಮ ಹಾಗೂ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ದೇವಸ್ಥಾನದ ಉದ್ಘಾಟನೆಗೆ ಯಾವ ರೀತಿ ಬಲಗಾಲಿಟ್ಟು ಪ್ರವೇಶವನ್ನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಈ ದೃಶ್ಯವನ್ನು ನೋಡೋದಕ್ಕೆ ರೋಮಾಂಚನ ಅನಿಸುತ್ತೆ. ಎರಡು ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಹಸು ಕರುಗಳು ಕೂಡ ಎಷ್ಟು ಮುದ್ದಾಗಿದೆ. ಸೊ ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಕಣ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ದಂಡಿನ ಮಾರಮ್ಮನವರು ಯಾವ ರೀತಿ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ.